ಎಲ್ಲರಿಗೂ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಚಾರ್ಜಸ್ ಹೇಗೆ ವರ್ಕ್ ಆಗುತ್ತೆ ಮತ್ತು ಎಷ್ಟು ರಿಟರ್ನ್ ಚಾರ್ಜಸ್ ಕಟ್ ಆಗುತ್ತೆ ಒಂದು ರಿಟರ್ನ್ ಮೇಲೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ನೀವು ಯಾರಾದರೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ, ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ. ಸೊ ಯಾವುದೇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ನಮಗೆ ರಿಟರ್ನ್ಸ್ ಅನ್ನೋದು ಮ್ಯಾಂಡೇಟ್ರಿ ಇದ್ದೇ ಇರುತ್ತೆ. ಇದರಲ್ಲಿ ಎರಡು ಥರ ರಿಟರ್ನ್ಸ್ ಇರುತ್ತೆ, ನಿಮ್ಮೆಲ್ರಿಗೂ ಗೊತ್ತು. ಕೊರಿಯರ್ ರಿಟರ್ನ್ ಮತ್ತು ಕಸ್ಟಮರ್ ರಿಟರ್ನ್. ಕೊರಿಯರ್ ರಿಟರ್ನ್ ಅಂದರೆ ಏನು? ಕೊರಿಯರ್ ರಿಟರ್ನ್ ಅಂದರೆ ನಮ್ಮ ಪ್ರಾಡಕ್ಟ್ನ ಯಾರು ರಿಸೀವ್ ಮಾಡ್ಕೊಂಡಿಲ್ಲ ಅಂದಾಗ, ಇಲ್ಲ ಅಡ್ರೆಸ್ ತಪ್ಪಾಗಿ ಕೊಟ್ಟಿದ್ದಾರೆ ಅಂದಾಗ ನಮಗೆ ಅದು ಕೊರಿಯರ್ ರಿಟರ್ನ್ ಆಗಿ ನಮಗೆ ವಾಪಸ್ ಬರುತ್ತೆ. ಕಸ್ಟಮರ್ ರಿಟರ್ನ್ ಅಂದರೆ ನಮ್ಮ ಪ್ರಾಡಕ್ಟು ಯಾವುದೋ ಒಂದು ರೀಸನ್ಗೋಸ್ಕರ ಕಸ್ಟಮರ್ಗೆ ಇಷ್ಟ ಆಗಿರೋದ್ರಿಲ್ಲ, ಅದಕ್ಕೆ ಅವ್ರು ಅದನ್ನು ರಿಟರ್ನ್ ಮಾಡಿರ್ತಾರೆ. ಆ ರಿಟರ್ನ್ ಏನು ಬರುತ್ತಲ್ಲ ನಮಗೆ, ಅದನ್ನು ಮಾತ್ರ ನಾವು ಪೇ ಮಾಡಬೇಕಾಗುತ್ತೆ. ಆವಾಗ ನಮಗೆ ರಿವರ್ಸ್ ಶಿಪ್ಪಿಂಗ್ ಫೀ ಅಂತ ಹಾಕ್ತಾರೆ. ಆ ರಿವರ್ಸ್ ಶಿಪ್ಪಿಂಗ್ ಫೀ ಏನಿರುತ್ತೆ ಅದನ್ನು ಸೆಲ್ಲರ್ ಹತ್ರ, ಯಾವುದೇ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದನ್ನು ಸೆಲ್ಲರ್ ಹತ್ರನೇ ತಗೊತಾರೆ. ಸೊ ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮೀಶೋ ಆಗಿರ್ಬೋದು, ರಿವರ್ಸ್ ಶಿಪ್ಪಿಂಗ್ ಫೀ ಚಾರ್ಜಸ್ ಇದ್ದೇ ಇರುತ್ತೆ. ಅಂಡ್ ಕಸ್ಟಮರ್ ರಿಟರ್ನ್ಗೆ ಚಾರ್ಜಸ್ ಅಂತೂ ಕಟ್ ಮಾಡ್ಕೊತಾರೆ. ಸೊ ಇನ್ನು ಯಾವ ಥರ ಫ್ಲಿಪ್ಕಾರ್ಟಲ್ಲಿ ನಿಮಗೆ ರಿವರ್ಸ್ ಶಿಪ್ಪಿಂಗ್ ಫೀ ವರ್ಕ್ ಆಗುತ್ತೆ ಅಂತ ಹೇಳಬೇಕು ಅಂದರೆ, ಸೊ ನೀವು ಅದನ್ನು ನೋಡಬೇಕು ಅಂದರೆ ನೀವು ಫಸ್ಟು ಪೇಮೆಂಟ್ಸ್ಗೆ ಹೋಗಬೇಕು. ಈ ಪೇಮೆಂಟ್ಸಲ್ಲಿ ನಿಮ್ಗೆ ಇದರಲ್ಲಿ ರೇಟ್ ಕಾರ್ಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಈ ರೇಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಐದರ್ ನಿಮ್ಮ ಪ್ರಾಡಕ್ಟ್ ಕ್ಯಾಟಗರಿ ಪ್ರಕಾರ ಅಥವಾ ನಿಮ್ಮ FSN ID ಅಂದರೆ ನೀವು ಲಿಸ್ಟಿಂಗ್ ಮಾಡಿರ್ತೀರಲ್ಲ, ಆವಾಗ ನಿಮಗೆ ಒಂದು FSN ID ಬಂದಿರುತ್ತೆ. ಆ FSN ID ಎಂಟರ್ ಮಾಡಿನೂ ಕೂಡ ನೀವು ಇಲ್ಲಿ ಚೆಕ್ ಮಾಡ್ಬೋದು. ಸೊ ಗೆಟ್ ರೇಟ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಇದರಲ್ಲಿ ಕಮಿಷನ್ ಎಷ್ಟಿರುತ್ತೆ, ಫಿಕ್ಸ್ಡ್ ಫೀ ಎಷ್ಟು, ರಿವರ್ಸ್ ಶಿಪ್ಪಿಂಗ್ ಫೀ ಎಷ್ಟು, ಈ ಥರ ಎಲ್ಲ ಡೀಟೇಲ್ಸು ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಕಮಿಷನ್ ನೋಡ್ಬೋದು ನೀವು. 0 to 1000 rupees ಏನಾದರೂ ನಿಮ್ಮ ಪ್ರಾಡಕ್ಟ್ ಪ್ರೈಸ್ ಇದೆ ಅಂದರೆ ನಿಮಗೆ 0% ಕಮಿಷನ್. ಫ್ಲಿಪ್ಕಾರ್ಟ್ ಯಾವುದೇ ರೀತಿಯಾದ ಕಮಿಷನ್ ಚಾರ್ಜ್ ಮಾಡೋದಿಲ್ಲ. ಸೊ ಅದಕ್ಕಿಂತ ಜಾಸ್ತಿ ಇದ್ದರೆ 11%, ಅಂದರೆ ಇದು ಡಿಪೆಂಡಿಂಗ್ ಆನ್ ಪ್ರಾಡಕ್ಟ್ ಮೇಲೆ ಕಮಿಷನ್ ಚಾರ್ಜಸ್ ಹೋಗುತ್ತೆ. ಸೊ ನಾವಿವಾಗ ರಿವರ್ಸ್ ಶಿಪ್ಪಿಂಗ್ ಫೀ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಫಿಕ್ಸ್ಡ್ ಫೀ ನೋಡ್ಕೋಬೇಕು. ಸೊ ನೀವು ಇದರಲ್ಲಿ ನೋಡ್ಬೋದು, ನೀವೇನಾದರೂ ಬ್ರಾನ್ಸ್ ಸೆಲ್ಲರ್ ಆಗಿದ್ರೆ ಫೀ ಚಾರ್ಜ್ ಬಂದು 15 ಇರುತ್ತೆ. ಸಿಲ್ವರ್ ಟೈರಲ್ಲಿದ್ದರೆ 5, ಗೋಲ್ಡಲ್ಲಿದ್ದರೆ 0, ಡೈಮಂಡಲ್ಲಿದ್ದರೆ 0. ಸೊ ಇದನ್ನು ನೀವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡಿರಿ, ನಾನು ಮುಂದೆ ಹೇಳ್ತೀನಿ ಈ ಫಿಕ್ಸ್ಡ್ ಫೀ ಎಲ್ಲಿ ವರ್ಕ್ ಆಗುತ್ತೆ ಅಂತ. ಇನ್ನು ನೆಕ್ಸ್ಟ್ ಬಂದು ರಿವರ್ಸ್ ಶಿಪ್ಪಿಂಗ್ ಫೀ. ಸೊ ಇದು ಬಂದು ಸೆಲ್ಲರ್ ಹತ್ರ ಕಟ್ ಮಾಡ್ಕೊಳ್ಳೋದು. ಆ್ಯಂಡ್ ರಿವರ್ಸ್ ಶಿಪ್ಪಿಂಗ್ ಫೀ ಹೇಗೆ ವರ್ಕ್ ಆಗುತ್ತೆ ಅಂದರೆ ಲೋಕಲ್, ಝೋನಲ್, ನ್ಯಾಷನಲ್ ಅಂತ ವರ್ಕ್ ಆಗುತ್ತೆ. ಸೊ ಲೋಕಲ್, ಝೋನಲ್, ನ್ಯಾಷನಲ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಇವಾಗ ಬ್ಯಾಂಗ್ಳೂರಲ್ಲಿರೋದು. ಸೊ ನಾನು ಬ್ಯಾಂಗ್ಳೂರಿಂದ ನನ್ನ ಸಿಟಿ ಒಳಗಡೆ ನನಗೆ ಯಾವುದೋ ಒಂದು ಬ್ಯಾಂಗ್ಳೂರಲ್ಲಿದ್ದು ನನ್ನ ಬ್ಯಾಂಗ್ಳೂರಲ್ಲೇ ಒಂದು ಆರ್ಡ್ರ್ ಬಂದಿದೆ. ಸೊ ಇದು ನನಗೆ ಸಿಟಿ ಒಳಗಡೆ ಬಂದಿರುವಂಥ ಆರ್ಡ್ರ್. ಸೊ ಅದು ಬಂದು ಲೋಕಲ್ ಅಂತ ಆಗುತ್ತೆ. ಸೊ ಝೋನಲ್ ಅಂದರೆ ಏನು? ಸೊ ಇಂಡಿಯಾದಲ್ಲಿ ಪ್ರೈಮರಿಯಾಗಿ ಏನಂದರೆ ಕೆಲವೊಂದು ಕೊರಿಯರ್ ಝೋನ್ಸ್ ಅಂತ ಮಾಡಿರ್ತಾರೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್ ಆ್ಯಂಡ್ ಸೆಂಟ್ರಲ್, ಇದು ಕೊರಿಯರ್ ಝೋನ್ಸ್. ನಾನಿವಾಗ ಸೌತ್ ಝೋನಲ್ಲಿದ್ದೀನಿ. ಸೊ ಸೌತ್ ಇಂಡಿಯಾದಲ್ಲಿರೋದ್ರಿಂದ ಸೌತ್ ಝೋನ್ ಅಂತ ಆಗಿರುತ್ತೆ. ಸೊ ಇವಾಗ ಒಂದು ಸ್ಟೇಟ್, ಸೌತ್ ಇಂಡಿಯಾದಲ್ಲೇ ಸ್ಟೇಟ್ ಟು ಸ್ಟೇಟ್, ಅಂದರೆ ನನಗಿವಾಗ ಫಾರ್ ಎಕ್ಸಾಂಪಲ್ ನಾನಿವಾಗ ಬ್ಯಾಂಗ್ಳೂರಲ್ಲಿದ್ದೀನಿ, ನನಗೆ ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳ್ನಾಡು ಈ ಥರ ಯಾವುದಾದ್ರೂ ಸೌತ್ ಸ್ಟೇಟಿಂದ ಆರ್ಡ್ರ್ ಬಂದರೆ, ಈವನ್ ಕರ್ನಾಟಕದ ಬೇರೆ ಸಿಟಿಯಿಂದ ಆರ್ಡ್ರ್ ಬಂದ್ರೂ ಅದು ಕೂಡ ಝೋನಲ್ ಅಂತ ಆಗುತ್ತೆ. ಸೊ ನಾನು ಯಾವ ಝೋನಲ್ಲಿದ್ದೀನಿ ಅದರ ಅಕ್ಕಪಕ್ಕ ಸ್ಟೇಟ್ಸ್ ಅಥವಾ ಅದೇ ಝೋನಿಂದ ಬಂದರೆ ಅದು ಝೋನಲ್ ಅಂತ ಆಗುತ್ತೆ. ಇನ್ನು ನ್ಯಾಷನಲ್ ಅಂದರೆ ಏನು ಅಂದರೆ, ಸಪೋಸ್ ನಾನಿವಾಗ ಸೌತ್ ಇಂಡಿಯನ್ ಅಂದರೆ ಸೌತ್ ಝೋನಲ್ಲಿದ್ದೀನಿ, ಬಟ್ ನನಗಿವಾಗ ಆರ್ಡ್ರ್ ಬಂದು ಜೈಪುರ್ ಅಥವಾ ಡೆಲ್ಲಿ ಈ ಥರ ಯಾವುದಾದ್ರೂ ನಾರ್ತ್ ಝೋನಲ್ ಕಡೆಯಿಂದ ಬಂದಿದೆ ಅಂದರೆ ಅವಾಗ ಅದು ನ್ಯಾಷನಲ್ ಅಂತ ಆಗುತ್ತೆ. ಆವಾಗ ನಮಗೆ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಇರುತ್ತೆ. ಸೊ ಬೇಸ್ಡ್ ಆನ್ ದಿಸ್, ಇದ್ರ ಪ್ರಕಾರನೇ ನಮಗೆ ರಿವರ್ಸ್ ಶಿಪ್ಪಿಂಗ್ ಕೂಡ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ನಿಮಗೆ ಏನಾದರೂ ಲೋಕಲಿಂದನೇ ನಿಮಗೆ ರಿಟರ್ನ್ ಬರ್ತಿದೆ ಅಂದರೆ, ನಿಮಗೆ ರಿಟರ್ನ್ ಬರ್ತಿದ್ದು ಆ್ಯಂಡ್ ಆ ರಿಟರ್ನ್ ಪಾರ್ಸಲ್ ಪ್ಯಾಕೇಜ್ ಬಂದು 0.5 kg ಅಥವಾ 500 grams ಅದಕ್ಕಿಂತ ಕಮ್ಮಿ ಇದ್ದರೆ, 500 grams ಅಥವಾ 500 grams ಕಮ್ಮಿ ಇದ್ದರೆ ಲೋಕಲ್ ಆದರೆ 92, ಝೋನಲ್ ಆದರೆ 112, ನ್ಯಾಷನಲ್ ಆದರೆ 148 rupees ಚಾರ್ಜ್ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಫಿಕ್ಸ್ಡ್ ಫೀ, ನಾನೇನು ಹೇಳಿದ್ನಲ್ಲ ಇಲ್ಲಿ ಫಿಕ್ಸ್ಡ್ ಫೀ, ಈ ಫಿಕ್ಸ್ಡ್ ಫೀನ ಆ್ಯಡ್ ಮಾಡ್ತಾರೆ. ಆ್ಯಂಡ್ ಈ ಫಿಕ್ಸ್ಡ್ ಫೀ ಬಂದು ನಮ್ಮ ಸೆಲ್ಲರ್ ಟೈರ್ ಮೇಲೆ ವರ್ಕ್ ಆಗುತ್ತೆ. ಸೊ ನಾನು ಇವಾಗ ಸಿಲ್ವರ್ ಸೆಲ್ಲರ್ ಆಗಿರೋದ್ರಿಂದ ನನಗೆ 5 rupees ಚಾರ್ಜ್ ಮಾಡ್ತಾರೆ. ಸೊ ನಿಮಗೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ಬೇಕು ಅಂದರೆ, ನಾನಿವಾಗ ನಿಮಗೆ ಇದೊಂದು ನಂದು ಕಸ್ಟಮರ್ ರಿಟರ್ನ್ ಆಗಿದ್ದ ಪ್ರಾಡಕ್ಟು. ಸೊ ಈ ಕಸ್ಟಮರ್ ರಿಟರ್ನ್ಗೆ ನನಗೆ 117 rupees ಅಂತ ಚಾರ್ಜ್ ಮಾಡಿದ್ದಾರೆ. ಯಾಕೆ 117 ಅಂದರೆ, ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದರಲ್ಲಿ ರಿವರ್ಸ್ ಶಿಪ್ಪಿಂಗ್ ಫೀ ಬಂದು 112. ಅದು ಏನಕ್ಕೆ ಅಂದರೆ ಶಿಪ್ಪಿಂಗ್ ಝೋನ್ ಬಂದು ಝೋನಲ್ ಆಗಿತ್ತು. ಸೊ ಏನಕ್ಕೆ ಅಂದರೆ ಇದು ಕರ್ನಾಟಕದಲ್ಲೇ, ಬೇರೆ ಸ್ಟೇಟು ಅಲ್ಲ, ಕರ್ನಾಟಕದಲ್ಲೇ ಬೇರೆ ಡಿಸ್ಟ್ರಿಕ್ಟಿಂದ ಬಂದಿದ್ದ ಆರ್ಡ್ರ್ ಇದು. ಸೊ ಝೋನಲ್ ಆಗಿತ್ತು, ಅದಕ್ಕೆ 112 rupees ಚಾರ್ಜ್ ಮಾಡಿದ್ದಾರೆ. ಅದ್ರ ಜೊತೆಗೆ ನಾನು ಸಿಲ್ವರ್ ಟೈರಲ್ಲಿ ಇರೋದ್ರಿಂದ ನನ್ನ ಹತ್ರ ಫಿಕ್ಸ್ಡ್ ಫೀ ಆಗಿ 5 rupeesನ ಎಕ್ಸ್ಟ್ರಾ ಚಾರ್ಜ್ ಮಾಡಿದ್ದಾರೆ. ಸೊ ಟೋಟಲ್ ಬಂದು 117 ಆಯಿತು. ಇದ್ರ ಜೊತೆಗೆ ಟ್ಯಾಕ್ಸಸ್. ಸೊ ಆ ಟ್ಯಾಕ್ಸಸ್ ಕೂಡ
ನಮ್ಮ ಹತ್ರನೇ ಕಟ್ ಮಾಡ್ಕೊತಾರೆ. ಸೊ ಫಿಕ್ಸ್ಡ್ ಫೀ 90 ಪೈಸಾ, ತಿರ್ಗಾ ರಿವರ್ಸ್ ಶಿಪ್ಪಿಂಗ್ ಫೀಗೆ ಟ್ಯಾಕ್ಸಸ್ ಬಂದು GST ₹20 16 ಪೈಸಾ ಅವರು ಕಟ್ ಮಾಡ್ಕೊತಾರೆ. ಸೊ ಇವೆಲ್ಲ ಸೇರಿಸಿ ನನಗೆ ಒಂದು ಪ್ರಾಡಕ್ಟಿಗೆ ನನಗೆ ₹138 6 ನಾನು ಪೇ ಮಾಡೋ ಥರ ಆಗಿದೆ. ಒಂದು ರಿಟರ್ನ್ಗೆ ನಾನು ಪೇ ಮಾಡಿರೋದನ್ನ ಪ್ರೈಸ್. ಸೊ ಇದೇ ಏನಾದ್ರೂ ನ್ಯಾಷನಲ್ ಆಗಿದ್ದಿದ್ರೆ ನನಗೆ ಈ ಪ್ರೈಸ್ ಜಾಸ್ತಿ ಆಗಿರೋದು, ಲೋಕಲ್ ಆಗಿದ್ದಿದ್ರೆ ನನಗೆ ಈ ಪ್ರೈಸ್ ಕಮ್ಮಿ ಆಗಿರೋದು. ಇನ್ನು ಕೊರಿಯರ್ ರಿಟರ್ನ್ಗೆ ಚಾರ್ಜಸ್ ಯಾವ ಥರ ಅಂದರೆ, ಕೊರಿಯರ್ ರಿಟರ್ನ್ಗೆ ಯಾವುದೇ ರೀತಿಯಾದ ಚಾರ್ಜಸ್ ಇರೋದಿಲ್ಲ. ಸೊ ಇದೊಂದು ಕೊರಿಯರ್ ರಿಟರ್ನ್ ಆಗಿತ್ತು. ಸೊ ಈ ಕೊರಿಯರ್ ರಿಟರ್ನ್ಗೆ ನೀವೇ ನೋಡ್ಬೋದು ಇಲ್ಲಿ ₹0 ಯಾವುದೇ ರೀತಿಯಾದ ಚಾರ್ಜಸ್ ತಗೊಳ್ಳೋದಿಲ್ಲ. ಯಾವುದೇ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಕೊರಿಯರ್ RTOಸ್ಗಳಿಗೆ ಚಾರ್ಜಸ್ ಮಾಡೋದಿಲ್ಲ. ಯಾಕಂದರೆ ಅದು ಅಂದರೆ ಕೆಲವೊಂದ್ಸಲಿ ಕಸ್ಟಮರ್ಸ್ ರಿಸೀವ್ ಮಾಡ್ಕೊಳ್ಳೋದಿಲ್ಲ. ಇನ್ನು ಕೆಲವೊಂದ್ಸಲಿ ವ್ಯಾಲಿಡ್ ಅಡ್ರೆಸ್ ಕೊಟ್ಟಿಲ್ಲ ಅಂದರೆ ಅದು ಕಸ್ಟಮರ್ ಪ್ರಾಬ್ಲಮ್ ಆಗುತ್ತೆ, ಪಾಪ ಸೆಲ್ಲರ್ ಪ್ರಾಬ್ಲಮ್ ಅಲ್ಲ. ಸೊ ಸೆಲ್ಲರ್ಸ್ ಅಂತೂ ಕಳಿಸಿರ್ತಾರೆ, ಬಟ್ ಕಸ್ಟಮರ್ ರಿಸೀವ್ ಮಾಡ್ಕೊಂಡಿಲ್ಲ ಅಂದರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಅನ್ನೋದಕ್ಕೋಸ್ಕರ ನಮಗೆ ಯಾವುದೇ ರೀತಿಯಾದ ಚಾರ್ಜಸ್ ಹಾಕೋದಿಲ್ಲ. ಬಟ್ ನಮ್ಮ ಪ್ರಾಡಕ್ಟ್ ಚೆನ್ನಾಗಿಲ್ಲ ಅಂತ ಕಸ್ಟಮರ್ ರಿಟರ್ನ್ ಮಾಡಿದಾಗ ಅದನ್ನು ನಾವು ಸೆಲ್ಲರ್ಸ್ಗಳೇ ಪೇ ಮಾಡಬೇಕಾಗತ್ತೆ. ಸೊ ಇದಿಷ್ಟು ಫ್ಲಿಪ್ಕಾರ್ಟಲ್ಲಿ ಯಾವ ಥರ ರಿಟರ್ನ್ ಚಾರ್ಜಸ್ ವರ್ಕ್ ಆಗುತ್ತೆ, ಒಂದು ರಿಟರ್ನ್ಗೆ ಎಷ್ಟು ಕಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆಗಿತ್ತು. ಸೊ ನಾನು ಈ ರೇಟ್ ಕಾರ್ಡ್ನ ನಿಮಗೆ ಈ ವಿಡಿಯೋ ಎಂಡಿಂಗಲ್ಲಿ ರೇಟ್ ಕಾರ್ಡ್ನ ಹಾಕಿರ್ತೀನಿ. ಸೊ ದಟ್ ನಿಮಗೆ ವೆಯ್ಟ್ ಪ್ರಕಾರ ನಿಮಗೆ ಗೊತ್ತಾಗಲಿ ಯಾವ ವೆಯ್ಟಿಗೆ ಎಷ್ಟೆಷ್ಟು ಚಾರ್ಜಸ್, ಮತ್ತು ಲೋಕಲ್ ಎಷ್ಟು, ಝೋನಲ್ ಎಷ್ಟು, ಮತ್ತು ನ್ಯಾಷನಲ್ ಎಷ್ಟು ಅಂತ ತಿಳ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಸೊ ಈ ಥರನೇ ನಿಮಗೆ ಫ್ಲಿಪ್ಕಾರ್ಟಲ್ಲಿ ರಿಟರ್ನ್ ಚಾರ್ಜಸ್ ಕಟ್ ಆಗೋದು. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.